ರಾಜ್ಯದಲ್ಲಿ ಏನಂತಂದ್ರೆ ಈಗಾಗಲೇ ಬೆಲೆ ಏರಿಕೆ ತಾಂಡವವಾಡ್ತಾ ಇದೆ, ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಮೆಟ್ರೋ ದರ ಏರಿಕೆಯಾಗಿದೆ, ಬಸ್ ದರ ಏರಿಕೆಯಾಗಿದೆ. ಈಗ ಹಾಲಿನ ದರ ಏರಿಕೆಗೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಗುರುವಾರ ಅಂದರೆ ನಾಡಿದ್ದು ಇದರ ಬಗ್ಗೆ ನಿರ್ಧಾರ ಕೈಗೊಳ್ತೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಏನಂದರೆ ಹಾಲಿನ ದರ ₹3 ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಹಾಲಿನ ದರ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ರೈತರಿಗೆ ಕೊಡಲು ಅಂದರೆ ರೈತರಿಗೆ ಹಾಲಿನ ದರದ ಪೂರ್ಣ ಹಣವನ್ನು ರೈತರಿಗೆ ಕೊಡಲು ಒಪ್ಪದ ಹಾಲು ಒಕ್ಕೂಟಗಳ ಪಟ್ಟಿಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಸಿಎಂ ಸಿದ್ದರಾಮಯ್ಯ ದರ ಏರಿಕೆ ತೀರ್ಮಾನವನ್ನು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡೋದಾಗಿ ಹೇಳಿದ್ದಾರೆ. ಜೊತೆಗೆ ಹಾಲು ಒಕ್ಕೂಟಗಳ ಲೀಟರ್ಗೆ ₹5 ಹೆಚ್ಚಳ ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನು ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ದಾರೆ. ಸೊ ಇದಕ್ಕೆ ಮುಖ್ಯಮಂತ್ರಿಯವರು ಏನಂತಂದರೆ ₹3 ದರ ಹೆಚ್ಚಳಕ್ಕೆ ಒಪ್ಪಿ ದರ ಹೆಚ್ಚಳ ಸಂಪೂರ್ಣ ಮೊತ್ತವನ್ನು ರೈತರಿಗೆ ನೀಡಬೇಕು ಅನ್ನುವಂತಹ ಷರತ್ತನ್ನು ನೀಡಿದ್ದಾರೆ. ಆದರೆ ಇದಕ್ಕೆ ಒಕ್ಕೂಟಗಳು ಸೂಚನೆಯನ್ನು ಕೊಟ್ಟಿಲ್ಲ. ಅದೇನಂತಂದರೆ ರೈತರಿಗೆ ಕೊಡಬೇಡಿ, ಏನಂತಂದರೆ ನಮಗೆ ಕೊಡಿ, ಒಕ್ಕೂಟಗಳು ನಮಗೆ ಕೊಡಿ, ನಮಗೆ ಲಾಸ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಏನಂತಂದರೆ ಸಿಎಂ ಸಿದ್ದರಾಮಯ್ಯನವರು ಏನು ದುಂದು ವೆಚ್ಚಗಳಿದಾವಲ್ಲ, ದುಂದು ವೆಚ್ಚಗಳನ್ನು ಕಮ್ಮಿ ಮಾಡಿ, ದುಂದು ವೆಚ್ಚಗಳಲ್ಲಿ ಏನು ₹3 ಏನು ನಾವು ದುಡ್ಡು ಅಂದರೆ ಹೆಚ್ಚಳ ಮಾಡ್ತೀವಲ್ಲ, ಆ ದರ ಹೆಚ್ಚಳವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ನೀವೇನು ಮಾಡಿ ಅಂತಂದರೆ ರೈತರಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ.